ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ನಾಳೆ ನಮ್ಮ ಮಮ್ಮಿ ಅವ್ರ ಬರ್ತ್ಡೇ. ಆ್ಯಂಡ್ ಹೇಳಬೇಕು ಅಂದರೆ ನಮ್ಮ ಮಮ್ಮಿ ನಮ್ಮ ಬರ್ತಡೇನ ತುಂಬ ಗ್ರ್ಯಾಂಡ್, ನೀವು ಲಾಸ್ಟ್ ಟೈಮ್ ನನ್ನ ಬರ್ತಡೇ ನೋಡ್ಬೋದು. ಅದೆಷ್ಟು ಕಷ್ಟಪಟ್ಟು ಬಲೂನ್ಸ್ ಎಲ್ಲ ಊದಿ ಅದು ಆರ್ಚ್ ಮಾಡಿ ನಂಗೆ ತುಂಬ ಅವತ್ತು ಖುಷಿಯಾಗಿತ್ತು. ಅದು ಒಂದೇ ಅಂತಲ್ಲ, ಪ್ರತಿ ಬರ್ತಡೇಗೂ ಹೊಸ ಹೊಸ ಸರ್ಪ್ರೈಸು, ರೀಸೆಂಟಾಗಿ ಟೆಡಿ ಬೇರ್ ಕೊಡಿಸಿರ್ಬೋದು, ಏನೋ ತುಂಬ ಅವರು ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಅದು ನಂಗೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗ ಮಮ್ಮಿಗೆ ಏನೂ ಕೊಡ್ಸೋಕ್ಕಾಗಿರ್ಲಿಲ್ಲ, ಏನು ಆ ಥರ ಮಾಡೋಕ್ಕಾಗಿರ್ಲಿಲ್ಲ ಅವ್ರು ಮಾಡ್ದಂಗೆ. ಸೊ ಈ ಸರಿ ಒಂದು ಪ್ರಯತ್ನ, ನಾನು ಮಮ್ಮಿ ಥರ ಕ್ರಿಯೇಟಿವ್ ಆಗಿ ಏನಾದರೂ, ಅಂದರೆ ನಮ್ಮ ಮಮ್ಮಿಗೆ ಜಾಸ್ತಿ ಆ ಥರ ತುಂಬ ಡೆಕೋರೇಷನ್ ಗ್ರ್ಯಾಂಡಾಗಿ ಮಾಡೋದಂದ್ರೆ ಇಷ್ಟ ಇಲ್ಲ. ಕೇಕ್ ಕಟಿಂಗ್, ದೊಡ್ಡ ಕೇಕ್ ಎಲ್ಲ ಕಟ್ ಮಾಡೋಕ್ಕೆ. ಚಿಕ್ಕದಾಗಿ ನನ್ನ ಕೈಯಿಂದ ಏನಾದರೂ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಸೊ ಅದಕ್ಕೆ ಈ ಸರಿ ನಾನೇ ನನ್ನ ಕೈಯಿಂದ ಕ್ರಿಯೇಟಿವ್ ಆಗಿ ಐಡಿಯಾ ಮಾಡಿ DIY ಮಾಡಿ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಮ್ಮಿಗೆ. ಸೊ ಇಲ್ಲಿ ಟೆರೆಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ನೋಡಬೇಕು ಏನೇನೆಲ್ಲ ಮಾಡ್ಬೋದು ಅಂತ. ಅದು ಪ್ಲ್ಯಾನ್ ಹಾಕಿದ್ದೀನಿ, ಪ್ಲ್ಯಾನ್ ಪ್ರಕಾರನೇ ಹೋಗ್ಲಿ ಅಂತ. ಇವಾಗ ನಮ್ಮ ಮಮ್ಮಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ನಾನು ನಮ್ಮ ಡ್ಯಾಡಿ ಆಚೆ ಹೋಗ್ತಾ ಇದ್ದೀವಿ. ಮತ್ತು ನಾನು ಏನೇನು ಡೆಕೋರೇಷನ್ ಎಲ್ಲ ಮಾಡ್ತೀನಿ ಅಂದರೆ ಅದಕ್ಕೆ ಸ್ವಲ್ಪ ಐಟಮ್ ಬೇಕು. ಮತ್ತು ನಾಳೆ ನಾನು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ಮಾಲ್ ರೆಸಿಪಿ, ಅಷ್ಟು ದೊಡ್ಡದಲ್ಲ, ಸ್ಮಾಲ್ ರೆಸಿಪಿಗಳನ್ನ ಟ್ರೈ ಮಾಡೋಣ. ಮಮ್ಮಿ ಬರ್ತಡೇ ಅಲ್ವಾ. ಸೊ ಸ್ವೀಟು, ಜ್ಯೂಸು ಮತ್ತು ಡಿಶ್ ಥರ ಡಿನ್ನರಿಗೆ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನಾಳೆ ಏನಾಗುತ್ತೆ. ಹೋಗೋಣ ಗಿಫ್ಟ್ ತರೋಕ್ಕೆ. ಸೊ ಬಲೂನ್ ಊಟಿದಾಯಿತು. ಇವಾಗ ನೆಕ್ಸ್ಟ್ ಡೆಕೋರೇಷನ್ ಸ್ಟೆಪ್ ಏನೇನು ಮಾಡಬೇಕು ಅದನ್ನೆಲ್ಲ ನೋಡ್ಕೊಬೇಕು. ಇದು ಬಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ, ಚಪಾತಿ ಜೊತೆ ತಿನ್ನಬೇಕು, ಆ ಥರ ಮಾಡಿದ್ದೀವಿ. ಮತ್ತಿದು ಹಲ್ವಾ. ಆ್ಯಂಡ್ ಇಲ್ಲಿ ಸ್ಯಾಲೆಡ್ ಮಾಡಿದ್ದೀವಿ, ಮಿಕ್ಸ್ ಸ್ಯಾಲೆಡ್. ಚೆನ್ನಾಗಿದೆ. ನನ್ನೇ ಫೋಟೋ ಪ್ರಗತಿದು, ನಂದು, ಎಲ್ಲರದು. ಪ್ರಗತಿ ಇಲ್ಲೇ ಇದೆಯಲ್ಲ. ಇದು ಆ ಮನೇಲಿ ಇದ್ದಾಗ ನನ್ನ ಬರ್ಡೇ ದಿನ ಮಾಡಿದ್ದು. ಅವತ್ತು ತುಂಬ ಸಿಂಪಲ್ ಆಗಿ ಮಾಡಿದ್ದೆ. ಒಂದು 250 ರೂಪಾಯಿ ಸೀರೆ ಹಾಕಿದ್ದೆ ಅವತ್ತು ನಾನು ಅಷ್ಟೇ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಚೆನ್ನಾಗಿದೆ. ಇದನ್ನು ಮಾಡಿಸೋದಕ್ಕೆ ಯಾರೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ತಡೇ ಮಾಮ್. ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಖುಷಿ ಆಗ್ತಾ ಇದೆ ನನಗೆ. ಅಯ್ಯೋ
ಇಷ್ಟು ಚಿಕ್ಕ ಅಂದರೆ ನೀವು ನೋಡಿರ್ತೀರಾ ನನ್ನ ಬಗ್ಗೆ. ಯಾರೋ ಒಂದು ಕೊಟ್ಟಿರೋದು ಗುಡ್ ಬಾಯ್ ಹೋಗು ನಾವು ಸೈಡ್ ಖುಷಿ ಪಡ್ತಿರಲ್ಲ ಫೋಟೋ ಹಾಕ್ಬಿಡ್ತೀವಿ. ಏನೇನೋ ಕೇಳ್ತಾ ಇತ್ತು ಪ್ರಶ್ನೆನ. ವೆಲ್ಕಮ್. ಸೊ ನೀವು ನೋಡಿದ್ರಲ್ಲ, ಈ ಥರ ಒಂದು ಚಿಕ್ಕ ಸರ್ಪ್ರೈಸ್ ಗಿಫ್ಟ್ ಥರ ನಾನು ಡೆಕೋರೇಷನ್ ಎಲ್ಲ ಮಾಡಿ ಕೊಟ್ಟಿದ್ದು. ಮತ್ತು ಡೆಕೋರೇಷನ್ ಎಲ್ಲ ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಯಿತು. ಮಮ್ಮಿಗೆ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ನಾರ್ಮಲಾಗಿ ನಾನು ಲಿಮಿಟಲ್ಲಿ ಏನೇನು ಮಾಡ್ಬೋದೋ ಅದನ್ನು ಮಾಡಿದಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಈ ಗಿಫ್ಟ್ ನಾನು ಕೊಟ್ಟಿದ್ದೇನು ಸರ್ಪ್ರೈಸ್ ಇತ್ತೋ ಅದು ಅವ್ರಿಗೆ ಇಷ್ಟ ಆಯಿತು. ಮತ್ತು ನಾನು ಆ ಮಗ್ ಗಿಫ್ಟಾಗಿ ಕೊಟ್ಟಿದ್ನಲ್ಲ ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ನಾನು ಮಮ್ಮಿನ ಟ್ರೀಟ್ ಮಾಡೋದು ಹೆಂಗೆ ಅಂತ 2 ವರ್ಷನ್ ನಾನು ಚೈಲ್ಡ್ಹುಡ್ಡಲ್ಲಿ ನೋಡಿದ್ದೀನಿ. ಸೊ ಒಂದು ಅವರ ಮಮ್ಮಿಗೆ ನೋವು ಮಾಡೋದು, ಇನ್ನೊಂದು ಅವ್ರ ಮಮ್ಮಿಗೆ ಎಷ್ಟಾಗುತ್ತೋ ಅಷ್ಟು ಖುಷಿ ಪಡಿಸೋದು, ಏನಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಸೊ ಇವಾಗ ನಿಮ್ಮ ಮಮ್ಮಿ ಏನೇ ಮಾಡಿದ್ರು, ನಿಮ್ಮ ಅಪ್ಪ ಅಮ್ಮ ನಿಮಗೆ ಬೇಜಾರು ಮಾಡಿದ್ರು, ನೀವು ಬೇಜಾರು ಆಗಬಾರ್ದು. ಅವರು ಒಂದು ಇಂಟೆನ್ಷನ್ ಇಟ್ಕೊಂಡೇ ಮಾಡಿರಲ್ಲ, ಅವ್ರಿಗೆ ಒಂದು ಗುಡ್ ಇಂಟೆನ್ಷನ್ ಇರುತ್ತೆ ನಿಮ್ಮ ಮೇಲೆ. ಅದಕ್ಕೆ ಆ ಥರ ನಿಮ್ಗೆ ಬೇಜಾರು ಮಾಡಿರ್ಬೋದು. ಅದು ಅದಕ್ಕೆಲ್ಲ ಬೇಜಾರಾಗ್ಬಿಟ್ಟು ಅವ್ರನ್ನ ಬೇಜಾರು ಮಾಡೋದು ಹಂಗೆಲ್ಲ ಮಾಡಬಾರ್ದು. ಮತ್ತು ನಮ್ಮ ಮಮ್ಮಿ ಒಂದು ಗುಣ ಅಂದರೆ ಎಷ್ಟೇ ಅವ್ರ ಅಮ್ಮನ ತುಂಬ ಪ್ರೀತಿಸ್ತಾರೆ. ಮತ್ತು ಏನೇ ಆದರೂ ಅವ್ರನ್ನ ಹಂಗೆ ನೋಡ್ಕೊತಾರೆ. ಅವತ್ತು ಡೇ 1ಇಂದ ಹೆಂಗೆ ನೋಡ್ಕೊತಿದ್ರು ಇವತ್ತು ಹಂಗೆ ನೋಡ್ಕೊತಾರೆ ಪ್ರೀತಿಯಿಂದನೇ. ಈ ಒಂದು ಗುಣ ಮಮ್ಮಿಲಿ ಈ ಒಂದು ಗುಣ ನನಗೆ ತುಂಬ ಇಷ್ಟ. ಈ ಸರ್ಪ್ರೈಸ್ ನಿಮ್ಗೆ ಹೆಂಗೆ ಅನಿಸ್ತು, ಮಮ್ಮಿ ರಿಯಾಕ್ಷನು, ಮಮ್ಮಿ ಗಿಫ್ಟ್ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.